ಒಂದು ವಿಷಯ ಸಮಯದಲ್ಲಿ ಎಲ್ಲಿ ತನಕ ನಿನ್ನ ಹತ್ರ ಸ್ವಲ್ಪ ಅಂದ್ರೆ ಸ್ವಾರ್ಥವಾದ ಆಲೋಚನೆಯಿಂದ ದೇವರ ಸನ್ನಿಧಾನದಲ್ಲಿ ನೀನು ನಿಂತ್ಕೊಳ್ತೀಯೋ, ಅಲ್ಲಿ ಎಷ್ಟು ದಿನ ಆ ರೀತಿಯಾಗಿ ನಿನ್ನ ಸ್ವಂತ ಆಧಾರದ ಮೇಲೆ ದೇವರ ಹತ್ರ ನಿಂತ್ಕೊಂಡ್ರು ನೀನು ದೇವರಿಂದ ಯಾವ ಎಂದು ಆಶೀರ್ವಾದವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಯಾವ ಮೇಲುಗಳನ್ನು ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾವಾಗ ನೀನು ತಗ್ಗಿಸ್ಕೊಂಡು ದೇವ್ರ ಹತ್ರ ನಿಂತ್ಕೊಳ್ತೀಯೋ, ಪ್ರಭು ನಿನ್ನನ್ನು ಎಲ್ಲ ವಿಷಯದಲ್ಲಿ ಉದ್ಧರಿಸ್ತಾನೆ. ಒಂದು ರೋಗ ಕೂಡ ವಾಸಿ ಮಾಡ್ತಾನೆ, ಒಂದು ಕಾಯಿಲೆ ವಾಸಿ ಮಾಡ್ತಾನೆ. ನೀವು ಪ್ರಾರ್ಥನೆ ಮಾಡಿದಾಗ ತಕ್ಕ ನಂಗೆ ಉತ್ತರ ಬರ್ತದೆ, ವ್ಯಾಧಿಗಳು ನಿನ್ನನ್ನು ಕಾಡೋದಿಲ್ಲ, ಸಮಸ್ತ ಕಟ್ಟುಗಳಿಂದ ದೇವರು ಬಿಡುಗಡೆ ಕೊಡ್ತಾನೆ. ಆದ್ರೆ ಒಂದು ಕಟ್ಟಲ್ಲಿ ನಾವು ಕಟ್ಟಲ್ಪಟ್ಟಿದ್ದೀವಿ ಅಂದ್ರೆ ಏನ್ ಗೊತ್ತಾ, ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮನ್ನ ಪ್ರಭು ವಾಕ್ಯಕ್ಕೆ, ದೇವರ ಮಾತಿಗೆ ಒಪ್ಪಿಸ್ಕೊಟ್ಟಿಲ್ಲ. ನಾವು ಎಲ್ಲಿಗೆ ಒಪ್ಪಿಸ್ಕೊಟ್ಟಿಲ್ಲ? ದೇವರ ಚಿತ್ತಕ್ಕೆ, ದೇವರ ಆಜ್ಞೆಗೆ ನಮ್ಮನ್ನ ಒಪ್ಪಿಸ್ಕೊಟ್ಟಿಲ್ಲ. ಅದಕ್ಕೆ ನಾವು ಭೂ ಯಾತ್ರೆಯನ್ನ ಸಾಗಿಸ್ಲಿಕ್ಕೆ ಎಣಗಾಡ್ತಿದೀವಿ ಅಂತ ಅರ್ಥ ಆಗ್ತದಲ್ಲ, ಕಷ್ಟಪಡ್ತಿದೀವಿ, ಪ್ರಯಾಸ ಪಡ್ತಿದ್ದೀವಿ. ಸಕ್ಸಸ್ ಅನ್ನೋದಿಲ್ಲ ಆ ಭೂಯಾತ್ರೆ ಭೂಯಾತ್ರೆಯಲ್ಲಿ. ಕೆಲವು ಜನ ಸ್ವಂತ ಮಾಡಿ 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 ಏನ್ ಮಾಡ್ತಾರೆ ಅಂದ್ರೆ, ಭೂಲೋಕದಲ್ಲಿ ದೇವರು ಕೊಟ್ಟಂತ ಸುಖ, ಸಂತೋಷ, ನೆಮ್ಮದಿಯನ್ನ ಏನ್ ಮಾಡ್ತಾರೆ, ಕಳ್ಕೊಳ್ತಿದ್ದಾರೆ. ದೇವರು ನಿನ್ನನ್ನ ಸಂತೋಷವಾಗಿರ್ಬೇಕು, ಆಶೀರ್ವದಿಸಲ್ಪಟ್ಟವನಾಗಿರ್ಬೇಕಂತ ದೇವರ ಉದ್ದೇಶದಿಂದ ನಿನ್ನ ಈ ಸ್ಥಳದಲ್ಲಿ ಇಟ್ಟಿದ್ದನು ವಿನ ನಿನ್ ಶಾಪಗ್ರಸ್ತಳಾಗಿ ನೀನ್ ಜೀವಿಸ್ಬೇಕನ್ನೋದು ದೇವರ ಉದ್ದೇಶ ಅಲ್ಲ. ನಿನ್ನ ಬಲಹೀನವಾದ ಸ್ಥಿತಿಯಿಂದ ನೀನ್ ಶಾಪಗ್ರಸ್ತನಾಗಿ ಭೂಲೋಕದ ಜೀವಿತವನ್ನ ಸಾಗಿಸ್ಲಿಕ್ಕೆ ನೀನ್ ಎಣಗಾಡ್ತಿದೀಯ. ಸ್ವಾಮಿ ವಾಕ್ಯ ಹೇಳಿದೆ, ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಡು ಅಂತ ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, ಒಂದ್ಸರಿ ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನ ಮಾಡು. 3ನೇ ವಚನ, ಕೀರ್ತನೆ 37ನೇ ಅಧ್ಯಾಯದ 3ನೇ ವಚನ ಹೇಳ್ತದೆ. ಏನಂತ ಹೇಳ್ತದೆ ಹೇಳ್ರಿ, ಒಂದ್ಸಾರಿ ಓದನವಾ, ಎಲ್ಲರೂ ಕೇಳಿಸ್ಕೊಂಡು. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನ, ಸಾಕಪ್ಪ, ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನ ಮಾಡು. ಯೆಹೋವನಲ್ಲಿ ಭರವಸೆ ಬಿಡು, ಸಾಕು. ದೇವರಲ್ಲಿ ಭರವಸೆ ಇಡು, ನಂಬಿಕೆ ಇಡು ದೇವರ ಮೇಲೆ. ಹಲ್ಲೆಲೂಯಾ. ಆಗ ನೀನು ಒಳ್ಳೇದು ಮಾಡೇ ಮಾಡ್ತೀಯ. ಒಳ್ಳೇದು ಯಾವ್ದಂತ ನೀನು ಗುರುತಿಸ್ತೀಯ, ನೀನು ಒಳ್ಳೇದು ಏನಂತ ಗುರುತಿಸ್ತೀಯ ನೀನು. ನಿಮಗೆ ಗೊತ್ತಾ, ಆ ಸಿರಿಯಾ ದೇಶದ ನಾನು ಬಂದಲ್ಲ, ನಾನು ನೀರಿನಲ್ಲಿ ಮುಳುಗಿ ಮೇಲೆ ಬರೋದ್ರಿಂದ ನಾನು ಗುಣವಾಗಿದ್ರೆ ನಾನು ಪರ್ಪರ್ ಅನ್ನುವಂಥ ಹೊಳೆಯಲ್ಲೇ ಮುಳುಗ್ತಿದ್ದೆ. ನನ್ನ ದೇಶದಲ್ಲಿ ಕೂಡ ಒಳ್ಳೆ ಉತ್ತಮವಾದ ಹೊಳೆಗಳಿದಾವೆ, ಇಲ್ಲಿ ಮುಳುಗುವಾಗಿಲ್ಲ. ಜೊತೆಗೆ ಬಂದಿರುವಂಥ ಒಬ್ಬ ಸೇವಕನ ಹೇಳ್ತಾನೆ, ನಾನು ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲಿಷನಲ್ಲಿರ್ತಕ್ಕಂಥ ಸ್ಪಿರಿಟ್ ಅನ್ನ, ಆತ್ಮವನ್ನ, ಆ ಪ್ರಸನ್ನತೆಯನ್ನ, ಆ ಶಕ್ತಿಯನ್ನ, ಆತನಲ್ಲಿರ್ತಕ್ಕಂಥ ಪವರ್, ಅನೈಂಟಿಂಗ್ ಅನ್ನ ಯಾರು ಗುರುತಿಸ್ತಾನೆ ಗೊತ್ತಾ? ಆ ನಾಮಾನನ ಜೊತೆಯಲ್ಲಿ ಕತ್ತೆಗಳನ್ನ, ಕುದುರೆಗಳನ್ನ ಹೊಡ್ಕೊಂಡು ಬಂದಂತ ಒಬ್ಬ ಆಳು ಗುರುತಿಸ್ತಾನೆ. ದಯವಿಟ್ಟು ನಾನು ಹೇಳೋದನ್ನ ಕೇಳ್ರಿ. ಪ್ರಪಂಚದಲ್ಲಿರುವಂತ ಬಹಳ ಜನ ಹೇಳ್ತಾರೆ ಯೇಸು ಸ್ವಾಮಿ ದೊಡ್ಡ ದೇವರಂತ. ನಾನು ಹೇಳೋದು ಅರ್ಥ ಆಗ್ತದ? ಬಹಳ ಜನ ಹೇಳ್ತಾರೆ ಯೇಸು ಸ್ವಾಮಿ ದೊಡ್ಡವನಪ್ಪ, ಆತನಿಗೆ ನನ್ನ ಕೈಲಿ ನಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರು ಯೇಸು ಯಾರಂತ ಗೊತ್ತು, ಆದ್ರೆ ಯೇಸುವನ್ನ ನೀನು ತಿಳ್ಕೊಂಡವನಾಗಿದ್ಯಾ? ಅವ್ರಿಗೆ ಯೇಸು ನಾಮ ಅಷ್ಟೇ ಗೊತ್ತು, ನಿನಗೆ ಯೇಸುವಿನ ಪರಿಪೂರ್ಣ ಜೀವಿತ ಚರಿತ್ರೆ ಗೊತ್ತು. ಯೇಸು ಸ್ವಾಮಿ ಒಬ್ಬ ದೇವರು ಅಂತ ಅನ್ಕೊಳ್ತಾರೆ ಅಷ್ಟೇ, ಆದ್ರೆ ಯೇಸು ಸ್ವಾಮಿನೇ ಸೃಷ್ಟಿಕರ್ತ, ಪರಮಾತ್ಮ, ರಕ್ಷಕ, ನನಗೋಸ್ಕರ ಪ್ರಾಣ ಕೊಟ್ಟನೆ, ರಕ್ತ ಸುರಿಸಿದಂತ ಸಂಪೂರ್ಣವಾದ ಜ್ಞಾನ ಹರ್ಕೊಂಡವಳು ನೀನು ಮಾತ್ರ. ನಾನು ಏನಕ್ಕೆ ವಿಷಯ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿನ್ನ ಭೂಯಾತ್ರೆ, ಚಿಂತೆ, ಭಾರ, ನೋವುಗಳನ್ನ ದೇವರಿಗೆ ವಹಿಸಿ ಆತನೇ ಅದನ್ನ ನೆರವೇರಿಸ್ತಾನೆ. ಹಲ್ಲೆಲೂಯಾ. ನಮ್ಮನ್ನ ದೇವ್ರು ನೋಡ್ತಾ ಇದ್ದಾನೆ, ಕಾಪಾಡ್ತಿದ್ದಾನೆ. ನೀವು ಬಹಳ ಸಾರಿ ದೇವ್ರಿಗೆ ಬರಕ್ ನಾವ ಹೇಳ್ತೀರಾ, ದೇವ್ರ ಕೆಲಸ ಕಟ್ಟಿ ಹೇಳ್ತೀರಾ. ಈ ವಿಷಯವನ್ನ ನಾನು ಇವತ್ತು ಮುಂದೆ ಹೋಗ್ತೇನೆ. ಸಿರಿಯಾ ದೇಶದ ನಾಮಾನನಿಗೆ ಸುವಾರ್ತೆ ಸಾರದವ್ರು ಯಾರು ಗೊತ್ತಾ? ಒಬ್ಬ ಯೌವನಸ್ಥಳು. ಆಕೆ ಯಾವ ಸ್ಥಿತಿಯಾಗಿದ್ದಂತ ಗೊತ್ತಾ? ಈ ಸಿರಿಯಾ ದೇಶದವರು ಇಸ್ರಾಯೇಲರ ಸಮೂಹದ ಮೇಲೆ, ಇಸ್ರಾಯೇಲರ ಮೇಲೆ ಏನದು ಸ್ವಾಧೀನ ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ ಸೆರೆ ಹಿಡ್ಕೊಂಡು ಹೋದವಳಲ್ಲಿ ಸ್ತ್ರೀ ಆದಂತವಳು ಯಾರು? ಯೌವನಸ್ಥಳು. ಗಮನಿಸ್ರಿ, ಈಕೆಯನ್ನ ಸೆರೆಯಾಗಿ ಒಯ್ತಾರೆ ಸಿರಿಯಾ ದೇಶಕ್ಕೆ. ಇಸ್ರಾಯೇಲ್ ಒಬ್ಬ ಹೆಣ್ಣುಡುಗಿಯನ್ನ. ಈಕೆಗೆ ದೇವ್ರ ಬಗ್ಗೆ ಪರಿಚಯ ಇದೆ, ತನ್ನ ದೇವರು, ತನ್ನ ಪ್ರವಾದಿ, ಸೇವಕನ ಏನು ಮಾಡಬಲ್ಲ ಅನ್ನುವಂಥ ಜ್ಞಾನ ಈಕೆಗಿದೆ. ಈಕೆ ಸಿರಿಯಾ ದೇಶದಲ್ಲಿ ಹೋದಾಗ ನಾಮಾನನ ಹೆಂಡತಿಗೆ ಸೇವೆ ಮಾಡುವವಳಾದ್ಲಂತೆ. ಅರ್ಥ, ನಾಮಾನನ ಹೆಂಡತಿಯ ಚಾಕ್ರಿಯನ್ನ ಮಾಡುವವಳು ಇವಳು. ಅರ್ಥ ಆಗ್ತದ? ಆಕೆ ಬಟ್ಟೆ ಒಗೆದು ಕೊಡೋದು, ಆಕೆ ಮನೆ ಕೆಲಸ ಮಾಡೋದು, ಆಕೆಗೆ ನೀರು ತಂದು ಕೊಡೋದು, ಆಕೆಗೆ ಊಟ ಕೊಡೋದು, ಆಕೆ ಹೇಳಿದ್ದನ್ನೆಲ್ಲ ತಂದು ಕೊಡುವಂತ ಕೆಲಸ ಈಕೆದು, ಈ ಯೌವನಸ್ಥಳಾದ ಸ್ತ್ರೀ. ನಾಮಾನು ಕುಷ್ಠರೋಗದಲ್ಲಿ ಇರ್ತಾನೆ, ಪ್ರತ್ಯೇಕವಾಗಿ ಒಂದು ಕೋಣೆಯಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಆಗ ನಾಮಾನನಿಗಾಗಿ ನೇರವಾಗಿ ಹೇಳುವಷ್ಟು ಶಕ್ತಿ ಆಗ್ಲಿ, ಸಾಮರ್ಥ್ಯ ಆಗ್ಲಿ ಈ ಯೌವನಸ್ಥಳಿಗಿಲ್ಲ. ಈಕೆ ಏನ್ ಮಾಡ್ತಾಳೆ ಗೊತ್ತಾ?
ಒಂದಿನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಟ್ಟೆ ಮಡ್ಚ್ಕೊಳ್ತಾನೋ, ಮುಸ್ರೆ ತೊಳ್ಕೊಳ್ತಾನೋ, ಕಸ ಹೊಡ್ಕೊಳ್ತಾನೋ, ಆ ಸಿರಿಯಾ ದೇಶದ ನಾಮಾನನ ಹೆಂಡತಿಯಾದಂತ ಸ್ತ್ರೀಗೆ ಈ ಯವನಸ್ಥಳು ಒಂದು ಪ್ಲಾನ್ ಮಾಡ್ತಾಳೆ. ಹೇಗಾದ್ರೂ ಮಾಡಿ ನನ್ನ ದೇವರ ಕಾರ್ಯವನ್ನ ಈಕೆಗೆ ನಾನು ಪರಿಚಯ ಮಾಡಿಸ್ಕೊಡ್ಬೇಕು. ಅಲ್ಲೆಲ್ಲೂಯ್ಯ. ಹಂಗ್ ಮಾಡಿ ಒಂದಿನ ಟಕ್ಕನ ಹೇಳಬಿಟ್ಲು ನಮ್ಮ ಯಜಮಾನ, ಅಂದ್ರೆ ನಿನ್ನ ಗಂಡ ಇಸ್ರಾಯೇಲ್ ದೇಶದಲ್ಲಿರುವಂತ ಒಬ್ಬ ಪ್ರವಾದಿ ಹತ್ರ ಇದ್ದಿದ್ರೆ, ಏನ್ ಹೇಳ್ತಾಳೆ, ಇದ್ದಿದ್ರೆ ಆತನ ಕುಷ್ಠರೋಗ ವಾಸಿ ಆಗ್ತಿತ್ತು. ಒಂದೇ ಮಾತು, ಇದ್ದಿದ್ರೆ ಕುಷ್ಠರೋಗ ವಾಸಿ ಆಗಿತ್ತಿತ್ತು. ರಾತ್ರಿ ಬಂದಾಗ ನಾಮ ನನಗೆ ಹೆಂಡತಿ ಹೇಳ್ತಾಳೆ, ನಾವು ಸರಿಯಾಗಿ ತಕೊಂಬಂದಿಯಲ್ಲ ನೀನೊಂದು ಹುಡುಗಿಯನ್ನ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಹುಡುಗಿ ಒಂದು ವಿಷಯನ ಹೇಳಿದಾಳೆ, ನಿನ್ನ ಕುಷ್ಠರೋಗಕ್ಕೆ ಒಬ್ಬ ವ್ಯಕ್ತಿ ಔಷಧಿಯನ್ನ ಕೊಡ್ತಾನಂತೆ, ನೀನು ಇಲ್ಲಿಗೆ ಹೋಗ್ಬೇಕು, ಇಸ್ರಾಯೇಲ್ ದೇಶಕ್ಕೆ ಹೋಗ್ಬೇಕು. ನಾಮನು ಮಾರನೇ ದಿನ ಎದ್ದು ಸಿರಿಯಾ ದೇಶದ ರಾಜನ ಹತ್ರ ಹೋಗಿ ಒಂದು ಲೆಟರ್ ಅನ್ನ, ಒಂದು ಪರ್ಮಿಷನ್ ಅನ್ನ ತಕ್ಕೊಂಡು ಇಸ್ರಾಯೇಲ್ ದೇಶದ ರಾಜನ ಹತ್ರ ಬರ್ತಾನೆ. ರಾಜನಿಗೆ ತಲೆಬಿಸಿ ಆಗ್ತದೆ. ಆ ಪತ್ರದಲ್ಲಿ ಹಾಗಿತ್ತು ಏನಂತ, ನೀನು ನನ್ನ ದೇಶದವನಾದ ನನ್ನ ಮಂತ್ರಿ ಆಗಿರ್ತಕ್ಕಂಥ ನಾಮನ ನಿನ್ನ ಬಳಿ ಕಳಿಸ್ಕೊಡ್ತೀನಿ, ನೀನು ಅವ್ನ ಕುಷ್ಠರೋಗ ವಾಸಿ ಮಾಡಿ ಕಳಿಸ್ಕೊಡು. ಈ ಲೆಟರ್ ಓದಿದ ಕೂಡಲೇ ರಾಜನಿಗೆ ತಲೆ ಕಟ್ಟು ಬಿಡ್ತದೆ. ಏನಂತ, ಇವನ್ ನನ್ನ ಹತ್ರ ಜಗಳ ಮಾಡಕ್ಕೆ ಕಳ್ಸನ, ಯುದ್ಧಕ್ಕೆ ಬರಕ್ಕೆ ಕಳ್ಸನ ಅಂತ ಅನ್ಕತಾನ ರಾಜ. ಅವಾಗ ಈ ವಿಷಯ ಎಲಿಷನಿಗೆ ಗೊತ್ತಾಗುತ್ತೆ. ಎಲಿಷ ಹೇಳ್ತಾನೆ, ಅವನು ಯಾವನ ಅವ್ನ ಕುಷ್ಠರೋಗದ ಬಂದ್ರೆ ನನ್ನ ಹತ್ರ ಕರ್ಕೊಂಬರಿಲ್ಲ. ರಾಜ ಡೋಂಟ್ ವರಿ, ನಾನು ಈ ವಿಷಯದಲ್ಲಿ ನಿನಗೆ ಜಯ ಕೊಡ್ತೀನಿ. ಹೋಗ್ತಾನೆ ಅವ್ನು ಹೋಗಿ ನನ್ನ ಕುಷ್ಠರೋಗ ವಾಸಿ ಆಗಕ್ಕೆ ಏನ್ ಬೇಕಂತೇಳಿ ಬೆಳ್ಳಿ ಬಂಗಾರ ಬಟ್ಟೆ ಎಲ್ಲ ಹೊತ್ಕೊಂಡ್ ಬಂದಿರ್ತಾನ. ಯಾರು ಕೇಳಿಸ್ಕೊತಿದ್ದೀನಮ್ಮ? ನಾಮನ್ ಕೊಡ್ತಾನೆ. ನೋಡಪ್ಪ, ಇಷ್ಟು ಬೆಳ್ಳಿ ಕೊಡ್ತೀನಿ, ಇಷ್ಟು ಬಂಗಾರ ಕೊಡ್ತೀನಿ ಅಂತಂದ್ರೆ ಅದೆಲ್ಲ ನಿನ್ ಕೈ ಕೊಟ್ಟೋಗ್ತೀನಿ, ನನ್ನ ಕುಷ್ಠರೋಗ ವಾಸಿ ಮಾಡಿ. ಯಾಕಂದ್ರೆ ಕೈ ಎಲ್ಲ ಮುದ್ರಕೊಂಡು ಹೋಗಿದ್ದಾರೆ, ಕಿವಿ ರಕ್ತ ಸೋರ್ತದೆ. ನನಗೆ ಈ ವ್ಯಾಧಿಯಿಂದ ಬಿಡುಗಡೆ ಆದ್ರೆ ಸಾಕಂತೇಳಿ ಅವನು ಅನ್ಕೋತಿದ್ದ. ಕೇಳಿಸ್ಕೊತಿರೋರೆಲ್ಲರೂ ಗಟ್ಟಿಯಾಗಿ ಸೋತ್ರ. ಹೇಳ್ತಾನೆ, ನೀನು ಹೋಗಿ 7 ಸಾರಿ ನಾನು ಆಗ್ಲೇ ಹೇಳಿದೆ, ಅವನು ಮುಳುಗೋಕೆ ಹಿಂದೆ ಮುಂದೆ ನೋಡ್ತಾನೆ. ಆದ್ರೆ ಒಪ್ಸಾವ ನಾಮನ್ ಜೊತೆಲಿ ಬಂದವನು ಹೇಳ್ತಾನೆ, ಅಯ್ಯ ಅದೇನಾರ ಕಠಿಣವಾದ ಕೆಲಸ ಹೇಳಿದ್ರೆ ನಾವು ಮಾಡ್ತಿದ್ವಲ್ಲ, ಅದೇನೇನಾದ್ರೂ ಕಠಿಣವಾದ ಕೆಲಸ ಒಂದು 40 ದಿವಸ ಉಪವಾಸ ಇರ್ಬೇಕು ಏನಂದ್ರೆ ಇರ್ತಿದ್ವಲ್ಲ, ಒಂದು 10 ದನ ಕೊಯ್ಬೇಕು, ಒಂದು 10 ದನ ಊರಿಗಳನ್ನ ಹೋಮ ಮಾಡ್ಬೇಕು, ಇಸ್ರಾಯೇಲ್ ಪ್ರಜೆಗಳಿಗೆಲ್ಲ ಊಟ ಹಾಕ್ಸ್ಬೇಕಂದ್ರೆ ಹಾಕ್ಸ್ತಿದ್ವಲ್ಲ. ಕಠಿಣವಾದ ಏನು ಹೇಳಿಲ್ಲ ಯಾತ, ಒಂದು ಸಣ್ಣ ಮಾತು ಹೇಳ, ನೀನು ನೀರ್ನಾಗ ಹೋಗಿ 7 ಸಾರಿ ಮುಳುಗಿ ಮೇಲೆ ಬಾ ಅಂತ ಹೇಳನ. ಯಾಕೆ ನೀನ್ ಮಾಡಬಾರ್ದು? ಲೇ ಹಂಗಲ್ಲೇ, ಅದು ನೀರ್ನಾಗ ವಾಸ ಹಂಗಿದ್ರೆ ನಾನು ಏನ್ ಮಾಡ್ತಿದ್ದೆ, ಅಲ್ಲೇ ಮುಳುಗ್ತಿದ್ದೆ, ಪರ್ಪರ್ ಒಳಗೆ ಮುಳುಗ್ತಿದ್ದೆ, ಇಲ್ಲಿಗೆನೆ ಆಗಿ ಬರ್ಬೇಕಾಯ್ತಾ? ಅಯ್ಯ ಕರೆಕ್ಟು, ನಮ್ ದೇಶದೊಳನೆ ಬೇಸಿ ಆಯ್ತಪ್ಪ, ಇವ್ರದೊಳ್ಳೆ ಸರಿ ಇಲ್ಲ ಆಯ್ತು, ಒಪ್ಪಿಗೆ ಹೇಳನಲ್ಲ ಒಂದು ಮಾತು, ಯಾಕೆ ಕೇಳಬಾರ್ದು? ನೋಡ್ರಿ, ಬಲವಂತ ಹೋಗ್ತಾನೆ ಒಳಗೆ ಇಳಿದ ಕೇಳಿಸ್ಕೊಳ್ರಿ. ಒಂದ್ಸಾರಿ ಮುಳುಗಿದ, ಮ್ಯಾಕ್ ಬಂದ, ನೋಡ್ತಾನೆ ಬೆಳಗಾಗಿಲ್ಲ, ಎಲ್ಲ ಚರ್ಮ ಹಂಗೈತೆ. ಇನ್ನೊಂದ್ಸಾರ ಆತು, ಇನ್ನೊಂದ್ಸಾರ ಆತು. 7ನೇ ಸಾರಿ ಮುಳುಗಿ ಟಕ್ಕನಂಗ್ ಮೇಲೆ ಬರುವಾಗ ವಾಸಿ ಆಗಿತ್ತು. ಏನಾಗಿತ್ತು? ಯಾಕೆ ಗೊತ್ತಾ? ಸ್ಪಿರಿಟ್ ಅಲ್ಲಿ ಕೆಲಸ ಮಾಡುವಂತ ಎಲಿಷನಿಗೆ ಆ ಪವರ್ ಇತ್ತು. ನಾನೊಂದು ಮಾತು ಹೇಳ್ತೀನಿ, ನೀ ಯೋರ್ದಾನ್ ಹೊಳೆಯಲ್ಲಿ ಕುಷ್ಠರೋಗ ವಾಸಿ ಆಗ್ಲಿಲ್ಲ, ಸೇವಕನ ಬಾಯಿಂದ ಬಂದ ಮಾತಿನಲ್ಲಿ ಕುಷ್ಠರೋಗ ವಾಸಿ. ನೀನ್ ಜೀವನ ಪೂರ್ತಿ ದುಡಿದು ಸಂಪಾದನೆ ಮಾಡಿದ್ರೆ ನೀನು ಆಶೀರ್ವಾದ ಹೊಂದೋದಿಲ್ಲ. ನೀನು ದೇವರ ಆಜ್ಞೆ ಕೈಗೊಂಡ್ರೆ ನೀನು ಆಶೀರ್ವದಿಸಲ್ಪಡ್ತೀಯ. ದೇವರ ಚಿತ್ತಕ್ಕೆ ನಿನ್ನನ್ನು ಅರ್ಪಿಸಿದಾಗ ನೀನು ಆಶೀರ್ವದಿಸಲ್ಪಡ್ತೀಯ. ದೇವರ ಚಿತ್ತಕ್ಕೆ ನೀನು ಒಳಗಾದಾಗ ಪ್ರಭು ನಿನ್ನನ್ನು ಎಲ್ಲಾ ವಿಷಯದಲ್ಲಿ ಮೇಲೆ ತರಲಿಕ್ಕೆ ಇಷ್ಟಪಡ್ತಾನೆ. ಅದನ್ನ ಹೇಳ್ತಾನೆ 3ನೇ ವಚನದಲ್ಲಿ, ಕೆಟ್ಟದ್ದನ್ನೇನಪ್ಪ, ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನ ಮಾಡು. ಏನ ಒಳ್ಳೆಯದು ಗೊತ್ತಾ? ಆ ನಾಮಾನು ಎಲ್ಲಿ ತನಕ ಗರ್ವದಿಂದ ನಾನು ಯಾಕೆ ಮುಳುಗಬೇಕು ಅನ್ನೋ ಅಂತ ಗರ್ವ ಪಟ್ನೋ ಅಲ್ಲಿ ತನಕ ಅವನ ಕುಷ್ಠರೋಗ ವಾಸಿ ಆಗ್ಲಿಲ್ಲ. ನಾನು ಹೇಳೋದು ಅರ್ಥ ಆಗ್ತದ? ಯಾವಾಗ ಒಪ್ಪಿಕೊಂಡು ಆಯ್ತು ಬಿಡಪ್ಪ ಮುಳುಗ್ನಿ ಅಂತ ಹೇಳೋದ್ನೋ ಅವಾಗ ಅವನಿಗೆ ಬಿಡುಗಡೆ ಆಯ್ತು. ನೀನ್ ದೇವರ ಚಿತ್ತಕ್ಕೆ ನಿನ್ನನ್ನು ಒಪ್ಪಿಸಿಕೊಟ್ಟಾಗ್ಲೇ ನೀನು ಈ ಲೋಕದ ಜಯ ಜೀವಿತವನ್ನ ಜೀವಿಸಬಹುದು ವಿನಃ ಈ ಲೋಕದವರ ಕಿವಿಗೆ, ಈ ಲೋಕದ ಜನರ ಮಾತಿಗೆ ಕಿವಿಗೊಟ್ಟಷ್ಟು ನಾವು ಬಲಹೀನರಾಗ್ತೀವಿ. ಪ್ರೀತಿದಾವ ಜನರೇ, ಈ ಲೋಕದ ಮನುಷ್ಯರ ಮಾತುಗಳನ್ನ ನೀನು ಎಲ್ಲಿವರೆಗೂ ಕೇಳಿಸ್ಕೊಳ್ತೀಯೋ ಅಲ್ಲಿವರೆಗೂ ನಿನ್ನ ಬಲಹೀನನೇ, ನೀನು ಬಲವಂತನಲ್ಲ. ಯಾವಾಗ ನೀನು ದೇವರ ಸ್ವರವನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀಯೋ, ದೇವರ ಚಿತ್ತವನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀಯೋ, ಆಗ ನೀನು ದೇವರಿಂದ ಆಶೀರ್ವಾದವನ್ನು ಹೊಂದ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೀವಿ. ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೀವಿ. ಹಲ್ಲೆಲೂಯಾ. ದೇವ್ರು ದೊಡ್ಡವನ್ರಿ.
ನಾವೆಲ್ಲಿ ತನಕ ನಮ್ಮ ಅಂದ್ರೆ ಸ್ವಂತವಾದ ಶಕ್ತಿ ಮೇಲೆ ನಾವು ನಿಂತ್ಕೊಳ್ತೀವೋ ಅಲ್ಲಿ ತನಕ ನಾವು ದೇವರಿಂದ ಯಾವ ಮೇಲುಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾವ ವಿಷಯದಲ್ಲೂ ಕೂಡ ಹೊಂದ್ಕೊಳ್ಳೋಕೆ ಸಾಧ್ಯ. ದಯವಿಟ್ಟು ಕರ್ತನ ಮೇಲೆ ಹಾತ್ಕೊಳ್ರಿ. ನಿನ್ನ ಚಿಂತೆಯನ್ನ, ಬಾಧೆಯನ್ನ, ನಿನ್ನ ಮಕ್ಕಳ ಕುರಿತು, ನಿನ್ನ ಕುರಿತು, ಎಲ್ಲ ನಿನ್ನ ಗಂಡನ ಕುರಿತು, ಹೆಂಡತಿ ಕುರಿತು ಎಲ್ಲವನ್ನ ದೇವರೊಂದಿನ ಸರಿಪಡಿಸ್ತಾನಷ್ಟೇ. ಆಮೇಲೆ ಇಲ್ದಿದ್ರೆ ಅವ್ರನ್ನ ಪಾಡಿಗೆ ಅವ್ರು ಬಿಟ್ಟು ಏನಾರ ಜೀವಿತದಲ್ಲಿ ದೈವಿಕವಾದ ಶಕ್ತಿನ ನೀನು ತುಂಬಲ್ಪಡ್ಬೇಕಷ್ಟೇ. ಆಮೇಲೆ ಯಾಕೆ ಗೊತ್ತಾ ಮಾತಾಡ ನಿಮಗೆ ಅರ್ಥ ಆಗ್ತದೆ. ಈ ಲೋಕದಲ್ಲಿ ಯಾರಿಗೆ ಯಾರು ಕೂಡ ಶಾಶ್ವತ ಅಲ್ಲ ರೀ. ಯಾರಿಗೆ ಯಾರು ಶಾಶ್ವತವಲ್ಲ. ದೇವರೊಬ್ಬನೇ ಶಾಶ್ವತ, ಯೇಸು ಮಾತ್ರನೇ ಶಾಶ್ವತ. ದೇವರು ನಮಗೆ ಸ್ತೋತ್ರವಾಗಿ. ಮುಂದೆ ವಚನ ಓದುತ್ತೆ. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಓಕೆ, ಯಾವ ಚಿಂತೆಯನ್ನ? ಹಲೋ, ಯಾವ ಚಿಂತೆಯನ್ನ ಎಲ್ಲ ಹೇಳ್ತೀರಾ? ಭೂಯಾತ್ರೆಯ 1ನೇ ಪೇತ್ರ ಬರೆದ ಪುಸ್ತಕ 5ನೇ ಅಧ್ಯಾಯದ ವಚನ. ಭೂಯಾತ್ರೆಯ ಚಿಂತೆಯನ್ನು. ಭೂಮಿ ಮೇಲೆ ಏನಕ್ಕೆ ಯಾತ್ರೆ ಅಂದ್ರೆ ಏನು? ಸಾಗಬೇಕು. ನಾವು ಏನಕ್ಕೆ ಸಾಗಬೇಕು? ಈ ವರ್ಷ ಮಳೆ ಬರ್ತದೋ ಬರಲ್ಲ, ಬಿತ್ತುತ್ತೀವೋ ಬಿತ್ತಲ್ಲ, ಬೆಳಿತೀವೋ ಬೆಳೆಯಲ್ಲ, ಹೌದಲ್ಲ? ಎಲ್ಲ ಸಮಸ್ಯೆಗಳಿದಾವಲ್ಲ, ಇದಾವ ಇಲ್ಲ? ಮೊದಲ ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಚನ. ಎಲ್ಲಿ? ಹಲೋ, ತ್ರಾಣ ಅಂದ್ರೆ ಏನ್ ಹೇಳ್ರಿ? ತ್ರಾಣ ಏನಂತಾರ ಅದಕ್ಕೆ? ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ. ತ್ರಾಣ ಅಂದ್ರೆ ಸಮಾಧಾನನ, ರಕ್ಷಣೆನ, ದೇವರ ಬಲನ. ತ್ರಾಣ ಅಂದ್ರೆ ಬಲನ. ದೇವರ ಬಲವುಳ್ಳ ಹಸ್ತದಲ್ಲಿ. ನನಗೆ ತ್ರಾಣ ಅಂದ್ರೆ ಅದಕ್ಕೆ ಸರಿಯಾದ ಮೀನಿಂಗ್ ಗೊತ್ತಿಲ್ಲ ನನಗೆ. ಬಲ. ಓಕೆ, ಥ್ಯಾಂಕ್ ಯು. ಬಲ ಅಂತೆ. ಆ ದೇವರ ಬಲದಲ್ಲಿ ನೀನು ನಿಂತ್ಕೊಂಡ್ರೆ ಏನಾಗ್ತೀಯ? ನೀನು ಆಶೀರ್ವದಿಸಲ್ಪಡ್ತೀಯ. ಒಂದು ಕೀರ್ತನ ಪುಸ್ತಕದಲ್ಲಿ ಒಂದು ಮಾತು ಬರೆಯಲ್ಬಿಟ್ಟಿದ್ರೆ, ಆ ಕೀರ್ತನವಾಗುವುದಪ್ಪ. ಕೀರ್ತನ ಪುಸ್ತಕ 37 55-22 ಕೀರ್ತನೆ. ಇನ್ನೊಂದ್ಸಾರಿ ಈ ವಾಕ್ಯ ಭಾಗವನ್ನು ಓದಿ ಮತ್ತಾಯನ ಸುವಾರ್ತೆಗೆ ನಾವು ಹೋಗೋಣ. 55ನೇ ಅಧ್ಯಾಯದ 22ನೇ ವಚನ. ನಿಮ್ಮ ಹತ್ರ ಪೇಪರ್ ಪೆನ್ ಇದ್ರೆ ಬರ್ಕೊಳ್ರಿ, ಅಂಡರ್ಲೈನ್ ಮಾಡ್ಕೊಳ್ರಿ. ನಿನಗೆ ಕಷ್ಟ ಎದುರಾದ ಪ್ರತಿ ಸಾರಿ ಕೂಡ ಈ ಮಾತನ್ನು ಹೇಳು. ದೇವರೇ, ನನ್ನ ಚಿಂತೆ, ನನ್ನ ಭಾರ, ನನ್ನ ವ್ಯಥೆ, ನನ್ನ ಸೋಲು, ನನ್ನ ಸಮಸ್ಯೆ, ನನ್ನ ಕಷ್ಟ, ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ನನ್ನ ಅನಾರೋಗ್ಯತೆಯನ್ನ ನಿನ್ನ ಪಾದದಲ್ಲಿ ಹಾಕ್ತೀನಿ ದೇವ್ರೆ, ನೀನ್ ಸಾಕ್ಸಪ್ಪ. ದೇವ್ರು ಹೇಳ್ತಾನೆ, ಮಗನೇ ನೀನ್ ಯಾಕೆ ಅಲ್ಲಿರ್ತೀಯ? ನಾನು ತರ್ತೀನಿ ಬಾ, ನೀನ್ ನನ್ನ ಮೇಲೆ. ಡೋಂಟ್ ವರಿ. ನೀನ್ ನನ್ನ ಮೇಲೆ ಭರವಸೆ ಇಟ್ಟಿಯಲ್ಲ, ಆಯ್ತು, ಆರಾಮಾಗಿ ಹೋಗಿ. ನೀನ್ ನನ್ನ ಮೇಲೆ ನಂಬಿಕೆ ಇಟ್ಟಿಯಲ್ಲ, ನೀನ್ ಆರಾಮಿರು, ನಾನು ಅದನ್ನೆಲ್ಲ ರೆಡಿ ಮಾಡಿಕೊಡ್ತೀನಿ. ಪ್ರಭುಗೆ ಅಷ್ಟು ಏನು ಬಲಹೀನನಲ್ಲ ಆತನು. ರಕ್ಷಿಸಲಾರದಂತ ಮೋಟಗಾಯಾತನಲ್ಲ. ವಾಗ್ದಾನ ಮಾಡಿದ್ನ ತಪ್ಪುವಂತವನಲ್ಲ. ಭೂಮಿ ಆಕಾಶ ಅಳೆದು ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಗತಿಸಿ ಹೋಗಬಹುದು. ದೇವರು ಹೇಳಿದ ಮಾತುಗಳು ಒಂದು ಸಮೇತಕ್ಕೆ ಏನಾಗೋದಿಲ್ಲ, ಗತಿಸೋದಿಲ್ಲ. ಮತ್ತೊಂದು ಬಾರಿ ಸುವಾರ್ಥ 6ನೇ ಅಧ್ಯಾಯದ 25ನೇ ವಚನದಿಂದ ಒಂದು ಕೆಲವು ಮಾತುಗಳನ್ನು ಧ್ಯಾನ ಮಾಡೋಣ. ಮತ್ತೊಂದು ಬಾರಿ ಸುವಾರ್ಥ 27ನೇ ಅಧ್ಯಾಯ 6ನೇ ಅಧ್ಯಾಯದ 25ನೇ ವಚನ. ಮತ್ತೇನು ಸುವಾರ್ಥ? ಅಲ್ಲಿ ಈ ಕಾರಣದಿಂದ ಅಂತ ಇದೆ, ಹೌದಾ? ಏನ್ ಕಾರಣಗಳು? ಏನ್ ಕಾರಣ? ಈ ಕಾರಣದಿಂದ. ಮುಂದೆ ವಚನ ಒತ್ಕೊಂತ ಹೋಗೋಣ, ಅಲ್ಲಿ ಹೇಳ್ತೀನಿ ನಾನು. 25ನೇ ವಚನ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು? ಚಿಂತೆ. ಅಲ್ಲೆಲ್ಲಯ್ಯ ಫಸ್ಟ್ ವಚನ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ, ಬದುಕಲಿಕ್ಕೆ, ಜೀವಿಸ್ಲಿಕ್ಕೆ ಏನು ಊಟ ಮಾಡಕ್ಕೆ, ಏನೇನು ಊಟ ಮಾಡ, ಏನ್ ಕುಡಿಬೇಕು, ನಾವು ಬಟ್ಟೆನ ದೇಹ ರಕ್ಷಣೆಗೆ ಅಂತ ಹೇಳಿದ್ರೆ ಮನೆ ಬರಬಹುದು, ಬಟ್ಟೆಗಳಾಗಿರ್ಬೋದು, ಚಪ್ಪಲಿ ಹಾಕೋ ವಿಷಯ ಆಗಿರ್ಬೋದು. ದೇಹ ರಕ್ಷಣೆಗೆ ಏನೇನು ಹಾಕೊಳ್ತೀವಿ? ದೇಹ ರಕ್ಷಣೆಗೆ ನಾವು ಏನು ಹಾಕೋಬೇಕು, ಏನು ಒದ್ಕೊಳ್ಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಏನಂತೆ? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತೈತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಹಲ್ಲೆಲೂಯಾ.
ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾಗಿದ್ದಂತೆ. ಒಂದು ವೇಳೆ ಊಟಕ್ಕೋಸ್ಕರನೋ, ಬಟ್ಟೆಗೋಸ್ಕರನೋ, ಮನೆಗೋಸ್ಕರನೋ, ಬಂಗಾರಕ್ಕೋಸ್ಕರನೋ, ಬೆಳ್ಳಿಗೋಸ್ಕರನೋ, ದುಡ್ಡಿಗೋಸ್ಕರನೋ ಅಜ್ಞಾನಿಗಳು ತಗೊಂಡ್ಬಿಡ್ತಾರಂತೆ. ನೀವು ಅಜ್ಞಾನಿಗಳ? ದೇವ್ರನ್ನ ಕಂಡುಕೊಂಡು ದೇವರ ರಕ್ತದಿಂದ ತೊಳೆಯಲ್ಪಟ್ಟು ದೇವರಿಗೋಸ್ಕರ ಜೀವಿಸುವಂತ ಒಂದು ಜನಾಂಗ ನೀವಾಗಿರುವಾಗ ನೀವ್ ಹೇಗಿರ್ಬೇಕಂತ ಹೇಳಿದ್ರೆ ದೇವರ ಆತ್ಮನಿಂದ ನಡೆದುಕೊಳ್ಳುವವರಾಗಿರ್ಬೇಕು. ಒಂದ್ಸಾರಿ ನಾನು ನಾಮನ ಹತ್ರ ಮತ್ತೆ ಹೋಗಿ ಬರ್ತೇನೆ. ನಾಮನ್ ಬಂದ, ಕುಷ್ಠರೋಗ ವಾಸ ಆಯ್ತು, ಕಾಣಿಕೆ ಕೊಡಕ್ ಬರ್ತಾನೆ. ಯಾರಿಗೆ? ಎಲಿಷನಿಗೆ. ಎಲಿಷ ಹೇಳ್ತಾನೆ, ನಿನ್ನ ಅಕ್ರಮವಾದ ಅಂದ್ರೆ ಕೆಟ್ಟ ಹಣ ನನಗೆ ಬೇಡ. ನೀನು ವೈರಿಗಳಿಂದ ಕತ್ತುಕೊಂಡು ಬಂದ ಬೆಳ್ಳಿ, ಅನೇಕ ಜನರನ್ನ ಹಿಂಸಿಸಿ ಸಂಪಾದನೆ ಮಾಡಿರತಕ್ಕಂತ ವಸ್ತುಗಳು ನನಗೆ ಬೇಡ. ನಿನ್ನ ಒಂದು ತುಂಡು ಬಂಗಾರ ಆಗ್ಲಿ, ಒಂದು ತುಂಡು ಬಟ್ಟೆ ಆಗ್ಲಿ ನನಗೆ ಬೇಡ ಅಂತ ಹೇಳ್ತಾನೆ. ಯಾರು? ಎಲಿಷಾ ನಾಮನನಿಗೆ ಹೇಳಿ ಕಳಿಸ್ತಾನೆ, ಬೇಡಪ್ಪ ನಿನ್ನದ್ ನನಗೆ ಇಂತಿಷ್ಟು ಕೂಡ ಬೇಡ. ಅವನು ಕತ್ತೆಗಳನ್ನ, ತಂದಂತ ವಸ್ತುಗಳನ್ನೆಲ್ಲ ಕತ್ತೆ ಮೇಲೆ, ವಾಹನಗಳ ಮೇಲೆ ಹಾಕೊಂಡು ಹೊರಟೋಗ್ತಾ ಇರ್ತಾನೆ. ಗೆಹಜಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಯ್ಯೋ, ನನ್ನ ಯಜಮಾನ ಏನು ತಕ್ಕೊಳ್ಳದೆ ಕಳಿಸ್ಬಿಟ್ನಲ್ಲ ಅಂತೇಳಿ ಇವನಿಗೆ ರಕ್ತ ಕುದೀತೈತೆ. ಏನಕ್ಕೆ? ನನ್ನ ಸೇವಕ ಎಷ್ಟು ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತ ಆಲೋಚನೆ ಮಾಡಲ್ಲ, ಇವನು ಶಾರೀರಿಕವಾಗಿ ಯೋಚನೆ ಮಾಡ್ತಾನೆ. ಏನಂತ ಗೊತ್ತಾ? ಅಯ್ಯೋ, ಒಂದೆರಡು ಜೊತೆ ಬಟ್ಟೆ ಆಗಿದ್ರೆ ಚೆನ್ನಾಗಿತ್ತಲ್ಲ, ಒಂದೆರಡು ತೊಲೆ 3 ತೊಲೆ ಬಂಗಾರ ಬೆಳ್ಳಿ ಒಂದಿಷ್ಟು ಇಸ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲ ನಾನು ಅಂತ ಯೋಚನೆ ಮಾಡ್ತಾನೆ. ನಾನು ಹೇಳ್ತಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಇತನಿಗಿಂತ ಇನ್ನೊಬ್ಬ ಸಾವಕನಿದ್ದ, ಆತನ ಹೆಸರು ಏಲಿಯ. ಏಲಿಯ ಎಂತ ಆತ್ಮ ಉಳ್ಳಂತ ಮನುಷ್ಯನ ಅಂತ ಹೇಳಿದ್ರೆ ಅರ್ಥ ಆಗ್ತದೆ ನಿಮಗೆ? ಏಲಿಯ ಎಂತ ಆತ್ಮ ಉಳ್ಳಂತ ಮನುಷ್ಯ ಅಂತ ಹೇಳಿದ್ರೆ, ಮೋಡಿ ಕಪ್ಪಣೆ ಕೊಟ್ಟು ಮಳೆ ನೀನು ಇಷ್ಟು ದಿನ ಬರಬಾರ್ದಂದ್ರೆ ಅಷ್ಟು ದಿನ ಬರ್ತಾನೆ. ಅಷ್ಟು ಸ್ಪಿರಿಟ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ. ಆತನ ಹಿಂದೆ ಹೆಜ್ಜೆ ನಡೆದಂತ ಎಲಿಷಾ ಅವನಲ್ಲಿರುವಂತ 2ರಷ್ಟು ಆತ್ಮವನ್ನು ಪಡ್ಕೊಂಡು ಹೇಳ್ತಾನೆ. ಎಲಿ ಹೇಳ್ತಾನೆ, ನೀನು ಹೋಗಪ್ಪ, ನನ್ನಿಂದ ಬರಬೇಡ ಅಂದ್ರೆ ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ. ಆತನ ಆರೋಹಣನಾಗುವಂತ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆ ನಡೆಸುವಾಗ ಎಷ್ಟು ವೈರಾಗ್ಯವಾಗಿ ಹಿಂದೆ ಹೋಗ್ತಾನೆ ಗೊತ್ತಾ? ಯಾರು ಹೇಳಿದ್ರು ಕೇಳೋದು. ಆರೋಹಣನಾಗಿ ಮೇಲೆ ಹೋಗುವ ತನಕ ಕೂಡ ಆತನ ನೋಡ್ತಾನೆ ಇರ್ತಾನೆ. ಅಲ್ಲಿದ್ದ ಒಂದು ಕಂಬಳಿ ಬರ್ತದೆ, ಮಹಿಮೆ ಕಂಬಳಿ. ಎಷ್ಟು ಆಶೀರ್ವಾದದಿಂದ ತುಂಬಿರ್ತಕ್ಕಂಥದ್ದಲ್ಲ, ಅಷ್ಟು ಆಶೀರ್ವಾದ. ಆ ಕಂಬಳಿಯಲ್ಲೆಲ್ಲ ಅವ್ರು ನೋಡ್ತಾನೆ ಇದ್ನಲ್ಲ, ಆ ವಿಶ್ವಾಸನ ದುಡ್ಡು. ಅಲ್ಲೆಲ್ಲೂಯ್ಯ. ನೀನ್ ದೇವ್ರನ್ನ ನೋಡ್ತಾನೆ ಇದ್ರೆ ದೇವರಿಂದ ಆಶೀರ್ವಾದಗಳು ಸಿಗ್ತದೆ. ಕೀರ್ತನೆ 121 ಒಂದು ವಚನ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಯೆಹೋವನಿಂದಲೇ ಬರ್ತದೆ ಆಶೀರ್ವಾದ. ಯಾಜಿ ನಾಮನನ್ನು ಹೋಗೋದು ನೋಡಿ, ಬಟ್ಟೆ ಮೇಲೆ ಆಸ್ತಿ ಮೇಲೆ ಆಸೆ ಬಂದು ಹಿಂದೆ ಓಡಿ ಹೋಗ್ತಾನಂತೆ. ಯಾರಿಂದೆ? ನಾಮನನಿಂದ ಓಡೋಗಿ ಒಂದಿಷ್ಟು ಬೆಳ್ಳಿ, ಒಂದಿಷ್ಟು ಬಂಗಾರ, ಒಂದ್ ಸ್ವಲ್ಪ ಬಟ್ಟೆ ತಕೊಂಡು ಬಂದು ನಾಮನ್ ಹೇಳ್ತಾನೆ, ಅಯ್ಯೋ ಇಷ್ಟಕ್ಕೆ ಯಾಕೆ ಬಂದು ಇದೇ ತಗೋ. ಅಲ್ಲೊಂದು ಸುಳ್ಳು ಕೂಡ ಹೇಳ್ತಾನೆ. ಏನಂತ? ಪ್ರವಾದಿ ಮಂಡಳಿಯ ಒಂದು ಗುಂಪು ಬಂದ್ಬಿಟ್ಟಿದೆ ಯಜಮಾನನ ಹತ್ರ, ಅವ್ರಿಗೆ ಕೊಡಕ್ಕೇನು ಇಲ್ಲ, ನೀನ್ ಸ್ವಲ್ಪ ಕೊಡಂತ ಸುಳ್ಳು ಹೇಳ್ತಾನೆ. ಒಂದು ವೇಳೆ ಇಲ್ಲ, ಈ ವಿಷಯ ನನ್ನ ಸೇವಕನಿಗೆ, ನನ್ನ ಯಜಮಾನನಿಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಕೊಡು ಅಂತ ಹೇಳಿದ್ರೆ ಅದು ಬೇರೆ ಆಗ್ತಿತ್ತೇನೋ ಒಂದು ವೇಳೆ. ಅಥವಾ ಎಲಿಷನ ಹತ್ರ ಹೋಗಿ, ಅಯ್ಯ ನನಗೆ ಕಷ್ಟ ಇದೆ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದಾವೆ, ನನಗೊಂದಿಷ್ಟು ಕೊಡಿಸ್ತೀಯ ಅಂತ ಕೇಳಿದ್ರೆ ಒಂದು ವೇಳೆ ಕೊಡಿಸ್ತಿದ್ನೇನೋ. ಅವನ ಹತ್ರ ಅಲ್ಲದೆ ಹೋದ್ರೂ ರಾಜನ ಹತ್ರ ಮಾತಾಡುವ ಕೆಪಾಸಿಟಿ ಇತ್ತು ಎಲಿಷನಿಗೆ. ರಾಜನ ಹತ್ರ ಮಾತಾಡಬೇಕಾದ್ರೆ ಕೊಡಿಸ್ಬೋದಾಗಿತ್ತು, ಯಾಕಂದ್ರೆ ಅಷ್ಟು ಅಧಿಕಾರವುಳ್ಳಂತ ಮನುಷ್ಯ. ಕೊಡಿಸ್ತಿದ್ನೇನು. ಆದ್ರೆ ಸ್ವಂತ ಬುದ್ಧಿಯಿಂದ ಆಲೋಚನೆ ಮಾಡ್ತಾನೆ. ಏನಂತ? ನಾನು ಹೆಂಗ್ ಇಸ್ಕೋಬೇಕು ಬಂಗಾರನ? ಅವನೇನ್ ಹೇಳ್ತಾನೆ? ಪ್ರವಾದಿ ಮಂಡಳಿಯವರ ಒಂದು ಗುಂಪು ಬಂದಿದೆ, ಅವರಿಗೆ ಊಟ ಮಾಡ್ಸಕ್ಕೆ, ಇರಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ, ಅವ್ರಿಗೆ ಏನಾರ ಒಂದಿಷ್ಟು ಕೊಡು ಅಂತ ಹೇಳ್ತಾನೆ. ಅವನಿಗೆ ಒಂದ್ತಲ ಅಂತಲ್ಲ, ಇನ್ನೊಂದು 2 ತಲ ತಗೊಂಡೋಗಂತ ಹಾಕೊಡ್ತಾನೆ. ದಯವಿಟ್ಟು ವಚನಗಳು ಓದಿಸಿ ಹೇಳಕ್ಕೆ ಟೈಮ್ ಇಲ್ಲ. ಅವನು ಹಾಕಿ ಕಳಿಸಿ ಸೇವಕರನ್ನ ಕಳ್ಸಿಕೊಟ್ನಂತೆ. ಬಂದು ಮನೆಯಲ್ಲಿ ಇಟ್ಕೊಂಡು ಬೆವರೆಲ್ಲ ಹಿಡಿದು ಬಿಟ್ಟಿದೆ ಅವನ ಮೈಯಲ್ಲಿ. ಯಾಕಂದ್ರೆ ಓಡಾದ ಮನುಷ್ಯ ಹೆಂಗ್ ಬೆವರಿತಾನೆ ಇಲ್ಲ. ಅಲ್ಲೆಲ್ಲೂಯ್ಯ. ಓಡೋಗಿ ಬಂಗಾರ ಬೆಳ್ಳಿ ಹೊತ್ಕೊಂಡ್ಬಂದು ಅವನ ಮನೆಯಲ್ಲಿ ಟೆಂಟ್ನಲ್ಲಿ ಹೋಗಿ ಅಗದಿಡ್ತಾನಂತೆ. ಚೇರ್ ಮೇಲೆ ಸುಮ್ಮನೆ ಕುತ್ಕೊಂಡಿದ್ರು. ಯಾರು? ಎಲಿಷಾ ಸೇವಕರು ಕುತ್ಕೊಂಡು, ಗೇಜಿ ಎಲ್ಲಿಗೆ ಹೋಗಿದ್ದೆ ಅಂತ. ನಾಮನ ಬೆಳ್ಳಿ ಬಂಗಾರದಿಂದ ಹೋದಂತ, ಯಾವನಿಂದ ಹೋದಲ್ಲ, ಸರಿ, ಗೇಜಿ ನಾಮನಿಂದ ಹೋಗಿ ಕುಷ್ಠರೋಗ ತಂದ್ಕೊಂಡ. ಒಂದ್ಸಾರಿ ಪಾಶು ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಆ ವಿಶ್ವಾಸಿದೊಂದು ಕೆಟ್ಟ ಗುಣ ಏನಪ್ಪಾ ಅಂದ್ರೆ, ಇಲ್ಲಿರೋದು ಅವನ್ ಕಡೆಗೆ ಹೋಗೋದು, ಅಲ್ಲಿ ಕೂಡ್ಲಿಗೆ ಹೋಗಿ ಅಲ್ಲೊಂದ್ ಕಡೆಗೆ ಹೋಗೋದು, ಇಲ್ಲೊಂದ್ ಕೊಡು, ಇಲ್ಲೊಂದ್ ಕೊಡು, ಇಲ್ಲ ಎಲ್ಲ ಕಡೆಗೆ ಹೋಗಿ ಬಂದ್ಬಿಟ್ಟ.
ಈ ಆತಲ್ಲಿ ಬಂದಿರೋದು ಗೊತ್ತಿಲ್ಲ ಪಾಸ್ಟ್ರಿಗೆ. ಬಳ್ಳಾರಿಯಲ್ಲಿ ಮೋಜಸ್ ಅಂತೇಳಿ ಸಾವಕನ ಒಂದು ಹಾಡಾಡಿದ್ದಾರೆ. ಮೋಜಸ್ ಅಂತ ಯೂಟ್ಯೂಬಲ್ಲಿ ಒಂದು ಹಾಡಿದೆ. ಇದು ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ನಾನು ಬಂದೆನು, ಎಲ್ಲೆಲ್ಲೋ ತಿರುಗಿ ನಾನು ಬಂದೆನು ಅಂತ ಹೇಳಿ ಒಂದು ಹಾಡಾಡ್ಬಿಟ್ಟೆ ನಾನು. ಅಂದ್ರೆ ಅದು ಬರ್ದಿರೋ ಪಾಸ್ಟ್ರೇ ಬೇರೆ, ಈ ಹಾಡಾಡಿರೋದೇ ಬೇರೆ. ಈತನಿಗೆ ಚುಚ್ಚು ಬಿಡುತ್ತೆ ಅದು. ಏನಂತ ಪಾಸ್ಟರ್ ಅದನ್ನೆಲ್ಲ ಇವ್ ನನ್ನ ಬಗ್ಗೆನ ಆಡ್ತಾನೆ. ಇವತ್ತು ನಾನು ಅಲ್ಲಿ ಹೋಗಿ ಬಂದ್ರೆ ಅಂತ ನನ್ನ ಮೇಲೆ ಆಡ್ತಾನೆ ಅವನು. ಅವಾಗ ಅಯ್ಯೋ ಹೌದಲ್ಲ, ನಾನು ಹಿಂಗೆ ಮಾಡಿನಲ್ಲ, ಪಶ್ಚಾತ್ತಾಪ ಪಡ್ಬೇಕ ಬೇಡ, ಹಂಗಿಲ್ಲ. ಪಾಸ್ಟರ್ ಬಗ್ಗೆ ಹೇಳ್ಕೊಂತ ತಿರುಗಿ ಬಿಡಕ್ಕ ಏನಂತ, ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ನಾನು ಬಂದೆನು, ಎಲ್ಲೆಲ್ಲೋ ತಿರುಗಿ ನಾನು ಬಂದೆನು, ಎಸಯ್ಯ ಅಲ್ಲೆಲ್ಲಯ್ಯ. ನೀನು ಎಲ್ಲಿ ತಿರುಗಿ ಬಂದ್ರು ಕೊನೆಗೆ ಬರ್ಬೇಕಾಗಿರೋದು ಯೇಸು ಸ್ವಾಮಿ ಹತ್ರನೇ. ಅಲ್ಲೆಲ್ಲಯ್ಯ. ಸೈತಾನ್ ಕೂಡ ಏನ್ ಮಾಡ್ತಾನೆ ಗೊತ್ತಾ? ತಿರ್ಗಾನ ಯಾರು ಹೇಳ್ರಿ, ದುಷ್ಟ ನೆಲಿಲ್ಲ ಅವನಿಗೆ. ತಿರುಗಿ 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 ದೇವದೂತರ ಸಂಗಡ ದೇವ್ರ ಹತ್ರ ಹೋದ್ನಂತ ಒಂದಿನ ಸನ್ನಿಧಾನಕ್ಕೆ. ಯಾಕೆ ಬಂದಿ ಅಂತ ದೇವ್ರು ಕೇಳಿದ್ರೆ, ಭೂಲೋಕದಲ್ಲಿ ಅಲ್ಲಲ್ಲಿ ಸಂಚಾರ್ತಾ ಅವ್ರ ಮನೆ ಇವ್ರ ಮನೆ ಮುರಿದು ಇವ್ರನ್ನ ಪಾಪ ಮಾಡಿಸಿ ಇವ್ರನ್ನ ಕೆಡಿಸಿ ಹಾಳು ಮಾಡಿ ಇಲ್ಲಿ ಬಂದಿನಂತ ಕೇಳಿದ. ಅವಾಗ ದೇವ್ರು ಹೇಳ್ತಾನೆ, ಆಯ್ತಾ ನನ್ನ ಮಗನಾದ ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ ಅಂತ ಹೇಳ್ದ. ಅಲ್ಲ ಬೇಲಿ ಸೂತ್ತ, ಅದಕ್ಕೆ ಲಾಭ ಇಲ್ಲಡನಂದ್ರೆ ಹಂಗಲ್ಲೇ ತಮ್ಮ, ಅವನು ನನಗೆ ಭಕ್ತಿಯಿಂದ ಜೀವಿಸ್ತಾನ. ಅಲ್ಲೆಲ್ಲೂಯ್ಯ. ಅವನು ಸಬ್ಬತ್ತು ದಿನ ದೇವರ ಹತ್ರ ಇರ್ತಾನೆ, ನನ್ನ ಹತ್ರ ಇರ್ತಾನೆ. ಅದಕ್ಕೆ ನಾನು ಅವನ ಮನೆ ಮುಂದೆ, ಅವನ ಮನೆ ಸುತ್ತಲೂ ಬೇಲಿ ಹಾಕಿದ್ದೀನಿ. ಅದು ಮನುಷ್ಯರು ಹಾಕಿದ ಬೇಲಿ ಅಲ್ಲ, ನಾನು ಹಾಕಿದ ಬೇಲಿ. ನಿನ್ನ ಹೊಲಕ್ಕೆ, ನಿನ್ನ ಮನೆಗೆ, ನಿನ್ನ ಮಕ್ಕಳಿಗೆ ಯೋಬು ಮನೆ ಸುತ್ತ ಹಾಕಿರುವಂತ ಬೇಲಿ ಬೇಕಂದ್ರೆ ಯೋಬು ನಂಗೆ ದೇವ್ರನ್ನ ಆರಾಧಿಸ್ಬೇಕು. ಯೋಬು ನಂಗೆ ವಿಶ್ವಾಸ ಇರ್ಬೇಕು. ಚರ್ಮ ಮಾಂಸ ಕೊಳದೋಗ್ತತೆ, ಎಲುಬುಗಳು ಕಾಣ್ತಿದ್ವಂತೆ ಮೈಯಾಗಿರವು. ಯಾರು? ಯೋಬು. ನಾವು ಆಗ್ಲೂ ಕೂಡ ದೇವ್ರು ಹೇಳ್ತಾನೆ, ಎಲ್ಲ ಕಳ್ಕೊಂಡಾಗ ದೇವ್ರು ಕೊಟ್ಟ ದೇವ್ರ ತಕ್ಕೊಂಡ ದೇವ್ರ ನಮಗ್ ಸ್ತೋತ್ರ ಅಂತ ಹೇಳ್ತಾನೆ. ಎಲುಬುಗಳೆಲ್ಲ ಕಾಣುವಾಗ, ಅಲ್ಲೆಲ್ಲ ಹೊರಕ್ ಬಂದು ಕಾಣುವಾಗ ಹತ್ಕೊಂಡು ಕೀವು ರಕ್ತ ಮೈಯೆಲ್ಲ ಸೋರುವಂತ ಸಂದರ್ಭದಲ್ಲಿ ಹೇಳ್ತಾ ಹೆಂಡತಿ ಹೇಳ್ತಾಳೆ, ನಿನ್ ಜೀವನ ಏನೋ ಇದು ಸತ್ಬಿಟ್ಟು ದೇವ್ರನ್ನ ದೂಷಿಸ ಅಂತ ಹೇಳುವಾಗ ಕೂಡ ಏನ್ ಹೇಳ್ತಾನೆ ಗೊತ್ತಾ? ದೇವರಿಂದ ಇಷ್ಟು ದಿನಗಳ ಕಾಲ ನಾನು ಸುಖ ಉಂಡಿದ್ದೇನೆ. ಅರ್ಥ ಆಗ್ತದೆ ನನ್ನ ಮಾತು? ಇಷ್ಟು ದಿನದಿಂದ ದೇವ್ರು ನನ್ನನ್ನು ಕಾಪಾಡಿದಾನೆ, ಸುಖ ಅನುಭವಿಸಿದ್ದೀನಿ, ಮಕ್ಕಳಲ್ಲಿ ನೋಡಿದ್ದೀನಿ, ವೈಭವವನ್ನು ನೋಡಿದ್ದೀನಿ. ಇವತ್ತು ನನಗೆ ಕೇಡು ಬಂದಿದೆ. ಅವನೇನ್ ಹೇಳ್ತಾನೆ ಗೊತ್ತಾ? ದೇವ್ರು ಕೊಟ್ಟ, ದೇವ್ರು ತಕ್ಕೊಂಡ ದೇವ್ರು ನಮಗ್ ಸ್ತೋತ್ರ ಅಂತ ಹೇಳ್ತಾನೆ. ಚೆನ್ನ ಚರ್ಮ ಮಾಂಸವೆಲ್ಲ ಕುದಿತಾ ಇರ್ಬೇಕಂದ್ರೆ, ಕೊಳತು ಹೋಗ್ತಿರ್ಬೇಕಾದ್ರು, ಎಲುಬುಗಳು ಕಾಣ್ತಿರ್ಬೋ, ಆತನ ಮುಖ ಎಲ್ಲ ವಿಕಾರ ಆದಾಗ್ಲು, ಕೂದಲೆಲ್ಲ ಉದುರೋದಾಗ್ಲು, ಆತನ ಮೇಲೆ ಬಟ್ಟೆ ಇರ್ಲಿಲ್ಲ, ಕೋಣಿ ತಟ್ಟನ್ನ ಒತ್ಕೊಂಡು ಬೂದಿಯಲ್ಲಿ ಕುತ್ಕೊಂಡಾಗಲೂ ಕೂಡ ಅವನೇನ್ ಹೇಳ್ತಾನೆ ಗೊತ್ತಿತ್ತಾ? ಯಾವಾಗಲೂ ದೇವರಿಂದ ನಾನು ಒಳ್ಳೆಯದನ್ನ ಪಡ್ಕೊಂಡಿನಿ, ಇವತ್ತು ನನಗೆ ಕೆಟ್ಟದ್ದಾಗಿದೆ, ಇದರಲ್ಲಿ ಕೂಡ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇದರಲ್ಲೂ, ಈ ಸ್ಥಿತಿಯಲ್ಲೂ ಕೂಡ ನಾನು ದೇವರಿಗೆ ಸ್ತೋತ್ರನೇ ಮಾಡ್ತೀನಿ ಅಂತ ಹೇಳ್ತಾನೆ. ಯಾರು ಹೇಳಬಲ್ರ ಮಾತು? ಏನೇ ಆಗ್ಲಿ, ಯಾವ ಪರಿಸ್ಥಿತಿ ಇರ್ಲಿ, ನೀನು ಸಭೆಯಿಂದ ದೂರ ಆಗಬಾರ್ದು. ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ನಿನ್ನನ್ನ ಸಭೆಯಿಂದ ಇವತ್ತು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಲಸ ತಂದಾಗ್ತಾನೆ, ರೋಗ ತಂದಾಗ್ತಾನೆ, ಬಂಧುಗಳನ್ನ ಕರೆಸ್ತಾನೆ, ಊರಲ್ಲಿ ಏನೋ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಜಗಳ ಮಾಡ್ತಾನೆ, ಯಾವುದು ಒಂದು ಸಮಸ್ಯೆಯನ್ನ ಸೈತಾನ ತರ್ತಾನೆ. ಅದು ದೇವ್ರು ತಂದದ್ದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಥವಾ ನಿನಗೆ ಬಸ್ ಚಾರ್ಜ್ ಕೂಡ ಚಾರ್ಜ್ ಇಲ್ಲದೆ ಇರುವಂತ ಪರಿಸ್ಥಿತಿ ನಿನಗೆ ಎದುರಾಗ್ಬೋದು, ಪೆಟ್ರೋಲಿಗೆ ಇಲ್ಲದೆ ಇರುವಂತ ಪರಿಸ್ಥಿತಿ ನಿನಗೆ ಎದುರಾಗ್ಬೋದು. ನಾನು ಅದನ್ನು ಅನುಭವಿಸಿದ್ದೀನಿ, ಬಟ್ ಅದನ್ನ ನಾನು ಜಯಿಸಿದ್ದೀನಿ. ನೀನು ಜಯಿಸು. ಆ ಜಯವೇ ನಿನಗೆ ಜಯದ ಬುನಾದಿ ಆಗ್ತದೆ. ಆಮೇಲೆ ನೀನ್ ಜಯಿಸ್ಬೇಕು, ಆರಂಭದಲ್ಲೇ ನೀನ್ ಜಯಿಸ್ಬೇಕು. ಅದನ್ನು ಆಗ್ಲೇ ನೀನ್ ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಆವಾಗ ನಿನ್ನ ಕಾರ್ಯಗಳೆಲ್ಲವೂ ಕೂಡ ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಆ ವಾಗ್ದಾನ ನಿನ್ನ ಜೀವನದಲ್ಲಿ ನೆರವೇರಲಿಕ್ಕೆ ಸಾಧ್ಯ. ನನಗೆ ಕುಷ್ಠರೋಗ ಬಂದಾಗ ಎಲಿಶಾ ಒಂದು ಮಾತಾಡ್ತೇನೆ. ಎಲಿಶಾ, ಗೆಜೆ ಎಲ್ಲಿಗೆ ಹೋಗಿ ಬಂದೆ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ಇಲ್ಲೇ ಹೋಗಿದ್ದೆ ಅಂತ ಹೇಳಿದಾಗ ಅದನ್ನ ಹೇಳ್ತಾನೆ, ಅಲ್ಲ ಕಣೋ, ಆಸ್ತಿ ಸಂಪಾದನೆ ಮಾಡ್ಕೊಳ್ಳಕ್ಕೆ, ಬಟ್ಟೆ ಸಂಪಾದನೆ ಮಾಡ್ಕೊಳ್ಳಕ್ಕೆ, ತೋಪುಗಳನ್ನು ಸಂಪಾದನೆ ಮಾಡ್ಕೊಳ್ಳಕ್ಕೆ, ಎಣ್ಣೆ ಮರಗಳನ್ನು ಸಂಪಾದನೆ ಮಾಡ್ಕೊಳ್ಳಕ್ಕೆ, ದವಸ ಧಾನ್ಯಗಳನ್ನು ಸಂಪಾದನೆ ಮಾಡ್ಕೊಳ್ಳಕ್ಕೆ, ಬೆಳ್ಳಿ ಬಂಗಾರವನ್ನು ಸಂಪಾದನೆ ಮಾಡ್ಕೊಳ್ಳಕ್ಕೆ ಇದು ಸಮಯನಾ? ಇದೇನಕ್ಕೆ ಸಮಯ? ಆ ಕಾಲದಲ್ಲಿ ಆ ಮಹಾನ್ ಪ್ರವಾದಿ ಎಲಿಶಾ ಹೇಳ್ತಾನೆ, ದೇವರ ದರ್ಶನವನ್ನ ನೋಡಿ ಹೇಳ್ತಾನೆ ಏನಂತ, ಇದು ಅದಕ್ಕೆ ಸಮಯ ಅಲ್ಲ, ದೇವರ ಸೇವೆಗೆ ಸಮಯ. ಯವನಸ್ತ್ರ, ಇದು ಎದಕ್ಕೆ ಗೊತ್ತಾ ಸಮಯ? ದೇವರಿಗೋಸ್ಕರ ಬದುಕಿಸ್ಲಿಕ್ಕೆ. ಇದು ಎದಕ್ಕೆ ಸಮಯ ಗೊತ್ತಾ? ಪ್ರಭುಗೋಸ್ಕರ ನಿನ್ನ ಜೀವನ ಅರ್ಪಣೆ ಮಾಡ್ಕೊಳ್ಳೋಕೆ ಸಮಯ. ಯವನ ಕಾಲದಲ್ಲಿ ಕೇಳಿಸ್ಕೊತಿದ್ದೀರಾ? ಯವನ ಕಾಲದಲ್ಲಿ ಯೋಸೇಫು ಶಿಲ್ಬೆ ಹೊತ್ತ, ದೇವ್ರ ಶಿಲ್ಬೆಯನ್ನು. ಯವನ ಕಾಲದಲ್ಲಿ ದಾವೀದು ಅಡವಿಯಲ್ಲಿ ಕಷ್ಟ ಪರಿಸ್ಥಿತಿಯಲ್ಲಿ ದೇವಾದಿ ದೇವನನ್ನ ಸ್ತುತಿ ಮಾಡ್ದ, ಅದಕ್ಕೆ ರಾಜನಾದ.
ಪೇತ್ರ, ಯೋಹಾನ, ಯಾಕೋಬರು ತನ್ನ ಯೌವನ ಕಾಲದಲ್ಲಿ ದೇವರಿಗೋಸ್ಕರ ಕುಟುಂಬಗಳನ್ನು ಬಿಟ್ಟು ದೇವರಿಗೋಸ್ಕರ ಸೇವೆ ಮಾಡಿದ್ರು. ಅದಕ್ಕೆ ಅವರು ದೇವರಿಗೋಸ್ಕರ ಜೀವಿಸಿದ್ರು. ಚರಿತ್ರೆಯಲ್ಲಿ ನೀನು ಕೂಡ ದೇವರಿಗೋಸ್ಕರ ಜೀವಿಸುವಂತ ಮಗನು ಮಗಳಾದ್ರೆ ನಿನ್ನ ಕುರಿತು ಒಂದು ಚರಿತ್ರೆ ಬೈಬಲ್ ಬರೆಯಲ್ಪಟ್ಟದ್ದು. ಯೌವನ ಕಾಲದಲ್ಲಿ ಅಬ್ರಾಹ್ಮನನ್ನ ದೇವ್ರು ಕರ್ದ, ಯೌವನ ಕಾಲದಲ್ಲಿ ಯೋಸೇಫನನ್ನ ದೇವ್ರು ಕರ್ದ, ಯೌವನ ಕಾಲದಲ್ಲಿ ಯಾಕೋಬನನ್ನ ದೇವ್ರು ಕರ್ದ. ದೇವ್ರು ನಿನ್ನ ಕೂಡ ಇವತ್ತು ಯೌವನ ಕಾಲದಲ್ಲಿ ಕರ್ದ. ಏನಕ್ಕೋಸ್ಕರ ಗೊತ್ತಾ? ತನ್ನ ಶಿಲುಬೆಯನ್ನು ಹೊತ್ಕೊಂಡು ಹೋಗ್ಲಿ ನನ್ನ ಮಗ ಅಂತ. ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾನೆ ಎಲೀಷಾ, ಗೆಜಿ ಇದು ಟೈಮ್ ಇದಕ್ಕಲ್ಲ ಕಣ. ಆಸ್ತಿ ಸಂಪಾದನೆ ಮಾಡ್ಕೊಳಕ್ಕೆ, ಊಟ ಮಾಡ್ಲಿಕ್ಕೆ, ಬಟ್ಟೆಗಳನ್ನ ಸಂಪಾದನೆ ಮಾಡ್ಕೊಳಕ್ಕೆ, ಮನೆಗಳನ್ನ ಕಟ್ಕೊಳ್ಳಕ್ಕೆ, ನಾವ್ ಇಷ್ಟ ಬಂದ ಸುಖ ಅನುಭವಿಸಕ್ಕೆ ಇದು ಟೈಮ್ ಅಲ್ಲ. ದೇವರ ರಾಜ್ಯ ಹತ್ತಿರವಾಗಿದೆ. ನಾವು ದೇವರಿಗೋಸ್ಕರ ಜೀವಿಸಬೇಕಾದ ಸಮಯ ಇದು. ಪ್ರಾರ್ಥನೆ ಮಾಡಬೇಕಾದ ಸಮಯ ಇದು. ನಿಮ್ಮ ಮಕ್ಕಳು ದೇವರ ಸನ್ನಿಧಾನದಲ್ಲಿರುವಂತ ಸಮಯ ಇದು. ಎಲೀಷನ ಬಾಧೆ ಸೇವೆ ಮಾಡ್ಬೇಕಂತ ಆಸೆ, ಗೆಹಜಿ ಆಸೆ ಆಸ್ತಿ ಸಂಪಾದನೆ ಮಾಡ್ಬೇಕಂತ ಆಸೆ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯದ 28ನೇ ವಚನ, ಸಾರಿ 26 ಕ್ಷಮಿಸಿ 20. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಏನ್ ಮಾಡೋದಿಲ್ಲ, ಅವು ಬಿತ್ತುವುದಿಲ್ಲ, ಏನ್ ಮಾಡೋದಿಲ್ಲ. ಅವು ಕೆತ್ತುಗಳೇನದಾವ ಅಕ್ಕಿ ಪಕ್ಷಿಗಳಿಗೆ? ಹೊಲ ಆಯ್ತಾ? 2 ಎಕರೆ 3 ಎಕರೆ 1 ಎಕರೆ 1/2 ಎಕರೆ ಮನೆ, ಬ್ಯಾಂಕ್ ಅಕೌಂಟ್, ಕರೆಂಟ್ ಬಿಲ್, ಬಸ್ ಟಿಕೆಟ್, ಪೆಟ್ರೋಲ್, ಗಾಡಿ, ಬಸ್ಸು, ಮೊಬೈಲ್, ಇಂಟರ್ನೆಟ್ ಏನಿಲ್ಲ. ಆಯ್ತಾ? ಸಂತೋಷವಾಗಿದ್ದಾವ? ಹಲ್ಲೆಲೂಯಾ. ಅಕ್ಕಿಗಿಂತ ಶ್ರೇಷ್ಠನು ನೀನು ದೇವರ ಮಗನಲ್ಲೇನು. ಅವುಗಳಿಗಿರಂತ ನಂಬಿಕೆ ನಮಗಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಸ್ತೋತ್ರ ಮಾಡೋಣ. ಒಂದು ವಚನ ಓದ, 26ನೇ ವಚನ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಅಕೌಂಟ್ಸ್ ಅಂದ್ರೆ ಡಬ್ಬದಲ್ಲಿ ಅಕ್ಕಿ ಇಟ್ಕೋತೀವಿ, ಮನೇಲಿ ಇಟ್ಕೋತೀವಿ ಅಲ್ಲ, ಅವಕ್ಕೆ ಏನಾಯ್ತಾ? ಏನೂ ಇಲ್ಲ. ಆದಾಗ್ಯೂ ಪರಲೋಕ ಅಲ್ಲ, ಯಾರವುಗಳನ್ನ ಪೋಷಣೆ ಮಾಡೋದು? ಅಮ್ಮ ಯಾರು ಅವುಗಳನ್ನ ಪೋಷಣೆ ಮಾಡೋದು? ನಂಬ್ತೀಯಾ? ಹಾಗಾದ್ರೆ ಮೇಲಿನ 26ನೇ ವಚನದಲ್ಲಿ ಅವುಗಳಿಗಿಂತ ನೀವು ಶ್ರೇಷ್ಠರಾದವರು ಅಂತ ದೇವರು ಹೇಳಿದ ಮೇಲೆ ನಿಮ್ಮನ್ನು ಪೋಷಣೆ ಮಾಡೋರು ಯಾರು? ನಿಮಗೆ ಆಹಾರ ಕೊಡೋರು ಯಾರು? ಮುಂದೋದು. ಆಮೇನ್. ಅವುಗಳಿಗಿಂತ ಯಾರು ಹೆಚ್ಚಿನವರು? ಯಾರು? ಒಂದ್ ನಿಮಿಷ ಹೇಳ, ನಾನು ಇವಾಗ ಹೇಳ್ತೀನಿ ಕೇಳ್ರಿ. ಅವೇ ಹೆಚ್ಚಿನವು, ನಾವೇ ಸಣ್ಣರು. ಯಾಕೆ ಹೇಳು? ಅವಕ್ಕಿರೋ ಬುದ್ಧಿವಂತೆ, ಅವಕ್ಕಿರೋ ನಂಬಿಕೆ ನಮಗೆಲ್ಲ. ಹಲ್ಲೆಲೂಯಾ. ಅವು ಶ್ರೇಷ್ಠ, ನಾವು ಶ್ರೇಷ್ಠನ. ವಾಕ್ಯದ ಪ್ರಕಾರ ನಾವೇ ಶ್ರೇಷ್ಠ. ಬುದ್ಧಿವಂತಿಕೆಯಲ್ಲಿ ಅವೇ ಜಾಣವು, ವಿಶ್ವಾಸದಲ್ಲಿ ಅವೇ ಜಾಣವು. ಯಾಕೆ ಹೇಳ್ರಿ? ಅವು ದೇವ್ರನ್ನ ಬೆಳಗ್ಗೆದ್ದು ಕುಯ್ಯಪ್ಪಯ್ಯ ಅನ್ಕೊಂಡು ಹೋಯ್ಬಿಡ್ತವೆ, ರಾತ್ರಿ ಕುಯ್ಯಪ್ಪಯ್ಯ ಅನ್ಕೊಂಡು ಮಗ ಮಾರಿ ಮಾಡು. ಹಲ್ಲೆಲೂಯಾ. ಅವು ಕೂಡ ಮರಿ ಆಗ್ತವೆ, ಅವು ಕೂಡ ಸಮೃದ್ಧಿ, ಅವು ಕೂಡ ಏನು ಸಂತತಿ ಹೆಚ್ಚುತ್ತದೆ, ಅವು ಕೂಡ ಕ್ಷೇಮವಾಗಿದ್ದಾವೆ. ಇವತ್ತು ಪರದಾಡ್ತಾ ಇರೋದು, ಪೇಚಾಡ್ತಾ ಇರೋದು ಯಾರಂದ್ರೆ ಮನುಷ್ಯ. ಅವ್ಯಾರೇನು ಚಾಡಿ ಹೇಳ್ತಾವ ನೋಡ್ರಿ. ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ವೋ, ಸಮಾಧಿ ಹತ್ರ ಕೆಲವು ಕಾರ್ಯಗಳು ಮಾಡ್ತಾರೆ ಹೋಗಿ. ಅದು ಬೇಡ ಹೋಗ್ಲಿ, ಹೊಲದಲ್ಲಿ ಊಟಕ್ಕೆ ಕೂತಿರ್ತೀಯಲ್ಲ, ನೀನು ಊಟಕ್ಕೆ ಕುಂತಿ ಗಂಟನ್ನು ಬಿಚ್ಚಿ ಊಟಕ್ಕೆ ಕೂತ್ಕೊಂಡಾಗ ದೂರದಲ್ಲೆಲ್ಲೋ ಒಂದು ಕಾಗೆ ನೋಡ್ತದೆ. ಅದು ಒಂದ್ ರೌಂಡ್ ಹಿಂಗೆ ಹಾಕೋಗ್ತದೆ ಅಲ್ಲ, ಮತ್ತೇನ್ ಮಾಡ್ತದೆ ಹೇಳುದು? 1-2 ನಿಮಿಷದಲ್ಲಿ ಇನ್ನೊಂದೆರಡು ಕಾಗೆ ಬಂದ್ಬಿಡ್ತಾವ. ಅವು ಕಣ್ಣಿಗೆ ಕಾಣೋದಿಲ್ಲ, ಎಲ್ಲಿರ್ತಾವ ಗೊತ್ತಿಲ್ಲ, ಬಂದ್ಬಿಡ್ತಾವೆ. ಹೆಂಗ್ ಬರ್ತವೆ? ಇದು ಅದಕ್ಕೆ ಹೇಳ್ತದೆ, ಯಾವುದೋ ಒಂದು ರೀತಿಯಲ್ಲಿ ಸಿಗ್ನಲ್ ಕೊಟ್ಟು ಕಾವ್ ಅಂತದ್ದು ಅವು ಬಂದ್ಬಿಡ್ತಾವ. ಇಲ್ಲಿ ಊಟ ಇದೆ. ಪ್ರಪಂಚದಲ್ಲಿ ಸ್ವಾರ್ಥವಾಗಿ ಬದುಕ್ತಿರೋನು ಯಾರಂದ್ರೆ ಮನುಷ್ಯ ಮಾತ್ರ. ಯಾವ ಪ್ರಾಣಿಗಳಲ್ಲಿ ಸ್ವಾರ್ಥ ಇಲ್ಲ, ಯಾವ ಪ್ರಾಣಿಗಳಲ್ಲಿ ಸ್ವಾರ್ಥ ಇಲ್ಲ, ಕೆಟ್ಟತನ ಇಲ್ಲ, ಮನುಷ್ಯನಲ್ಲಿ ಇರೋದು. ದಯವಿಟ್ಟು ಹೇಳ್ತಿದ್ದೀನಿ, ಕೆಟ್ಟತನವನ್ನ ಬಿಟ್ಟು ದೇವರಿಗೋಸ್ಕರ ಜೀವಿಸಿ.